ಮೊಳಕಾಲ್ಮೂರು ತಾಲೂಕಿನ ಜನರ ಬಹುದಿನಗಳ ನಿರೀಕ್ಷೆಯಾಗಿದ್ದ ನೂತನ ಸರಕಾರಿ ಬಸ್ ನಿಲ್ದಾಣವನ್ನು ಸಾರ್ವಜನಿಕರ ಒತ್ತಾಯದ ಮೇರೆಗೆ ಇಂದು ಸಾಂಕೇತಿಕವಾಗಿ ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಮಾತನಾಡಿ, ಬಸ್ ನಿಲ್ದಾಣ ಹಾಗೂ ಬಸ್ ಡಿಪೋ ನಿರ್ಮಾಣಕ್ಕೆ ಹಿಂದಿನ ಶಾಸಕರು, ಸಚಿವರು ಹಾಗೂ ಸಂಸದರು ಅನುದಾನ ಒದಗಿಸಿದ್ದವರನ್ನು ಆಹ್ವಾನಿಸಿ ಸರಕಾರದ ನಿಯಮ ಪ್ರೋಟೋಕಾಲ್ ಪ್ರಕಾರ ಮುಂದೆ ಬಸ್ ನಿಲ್ದಾಣ ಮತ್ತು ಡಿಪೋವನ್ನು ಪೂರ್ಣ ಪ್ರಮಾಣದಲ್ಲಿ ಉದ್ಘಾಟಿಸಲಾಗುವುದು ಎಂದು ತಿಳಿಸಿದರು. ಸಚಿವರಾದ ಟಿ. ರಘುಮೂರ್ತಿ ಅವರು ಮಾತನಾಡಿ, ಮೊಳಕಾಲ್ಮೂರು ಬಸ್ ನಿಲ್ದಾಣದಿಂದ ಒಟ್ಟು 52 ಬಸ್ಸುಗಳು ಸಂಚರಿಸಲಿವೆ. ಜನರ ಬಹುದಿನಗಳ ಆಶಯದಂತೆ ಇಂದು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಲಾಗಿದ್ದು, ಇನ್ನು 1 ಅಥವಾ 2 ತಿಂಗಳೊಳಗಾಗಿ ಬಸ್ ನಿಲ್ದಾಣ ಹಾಗೂ ಬಸ್ ಡಿಪೋವನ್ನು ಅಗತ್ಯ ಸೌಲಭ್ಯಗಳೊಂದಿಗೆ ಪೂರ್ಣಗೊಳಿಸಿ ಅದ್ಧೂರಿಯಾಗಿ ಉದ್ಘಾಟಿಸಲಾಗುವುದು ಎಂದು ಹೇಳಿದರು. ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಪ್ರಯಾಣಿಕರು ಕುಳಿತುಕೊಳ್ಳುವ ಆಸನಗಳು, ಕುಡಿಯುವ ನೀರಿನ ವ್ಯವಸ್ಥೆ, ಮಹಿಳೆಯರು ಮತ್ತು ಪುರುಷರಿಗೆ ಪ್ರತ್ಯೇಕ ಶೌಚಾಲಯ, ಬೆಳಕಿನ ವ್ಯವಸ್ಥೆ, ಬಸ್ಸುಗಳ ನಿಲುಗಡೆಗೆ ಸೂಕ್ತ ಸ್ಥಳ, ಪ್ರಯಾಣಿಕರಿಗೆ ನೆರಳಿನ ವ್ಯವಸ್ಥೆ ಹಾಗೂ ಅಗತ್ಯ ಮೂಲಸೌಕರ್ಯಗಳನ್ನು ಕಲ್ಪಿಸುವ ಕಾರ್ಯಕ್ಕೆ ಆದ್ಯತೆ ನೀಡಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದರು. ಬಹುನಿರೀಕ್ಷಿತ ಬಸ್ ನಿಲ್ದಾಣ ಆರಂಭವಾಗಿರುವುದರಿಂದ ತಾಲೂಕಿನ ಗ್ರಾಮೀಣ ಭಾಗಗಳಿಂದ ಪಟ್ಟಣಕ್ಕೆ ಆಗಮಿಸುವ ಪ್ರಯಾಣಿಕರು, ವಿದ್ಯಾರ್ಥಿಗಳು, ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಹಲವು ವರ್ಷಗಳಿಂದ ಬಸ್ ನಿಲ್ದಾಣದ ಸಮಸ್ಯೆ ಎದುರಿಸುತ್ತಿದ್ದ ಸಾರ್ವಜನಿಕರಲ್ಲಿ ನೂತನ ಬಸ್ ನಿಲ್ದಾಣ ಆರಂಭವಾಗಿರುವುದು ಸಂತೋಷ ಮೂಡಿಸಿದೆ. ಕಾರ್ಯಕ್ರಮದಲ್ಲಿ ದ್ರಾಕ್ಷಿ ರಸ ವೈನ್ ಮಂಡಳಿ ಅಧ್ಯಕ್ಷ ಯೋಗೇಶ್ ಬಾಬು, ಕೆಎಸ್ಆರ್ಟಿಸಿ ಅಧಿಕಾರಿ ಪ್ರಭಾಕರ್ ರೆಡ್ಡಿ, ಸಿಬ್ಬಂದಿ ವರ್ಗ, ಅಧಿಕಾರಿಗಳು, ತಹಸೀಲ್ದಾರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ, ಖಾದರ್ ಜಿಯಾ, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಎಲ್ಲರೂ ಸೇರಿ ಇವತ್ತು ಸಾರ್ವಜನಿಕ ಉಪಯೋಗ ಆಗೋಂಥ ಕೆಲಸ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ವ್ಯವಸ್ಥಿತವಾಗಿ ಅದನ್ನು ಉದ್ಘಾಟನೆ ಕೆಲಸ ಮಾಡ್ತೀವಿ. ಎಲ್ಲ ಮಾಧ್ಯಮ ಸ್ನೇಹಿತರೆ, ಇದು ನಮ್ಮ ಉದ್ಘಾಟನೆ ಅಲ್ಲ, ಸಾಂಕೇತಿಕವಾಗಿ ಇವತ್ತು ಮೊಳಕಾಲ್ಮೂರು ನಗರದಲ್ಲಿ ನಿರ್ಮಿಸಿರ್ತಕ್ಕಂಥ ಈ ಒಂದು KSRTC ಬಸ್ ಸ್ಟ್ಯಾಂಡ್, ಇದು ಬಹುಶಃ ನಾವು ಈ ಒಂದು ಕ್ಷೇತ್ರದ ಹಿರಿಯರು ಎಲ್ಲ, ಯಾಕಂದರೆ ಇಲ್ಲಿ ಒಂದು ಡಿಪೋ ದೊಡ್ಡದಾಗಿ ಮಾಡಿದ್ದಾರೆ, ಇನ್ನು ಅದು ಅಂಡರ್ ಕನ್ಸ್ಟ್ರಕ್ಷನ್. ಜೊತೆಗೆ ಇಲ್ಲಿ ಪಬ್ಲಿಕ್ಸ್ಗೆ ಇನ್ನು ಅದರಿಂದ ಮುಂದೆ ಹೋದರೆ ಇನಾಗ್ರೇಷನ್ ಆಗಿಲ್ಲ ಅಂದರೆ, ಇನಾಗ್ರೇಷನ್ ಅಂದರೆ ಸಾಂಕೇತಿಕ ಬಸ್ಗಳು ಸಂಚಾರ ಮಾಡಿದ್ರೆ ಸಾರ್ವಜನಿಕ ಉಪಯೋಗ ಆಗಲಿ ಅಂತ ಹೇಳಿ ಅರ್ಜೆಂಟಾಗಿ ಮೊನ್ನೆ ರಾತ್ರಿ ನಾವು ಅಲ್ಲಿ ಹೇಳಿದ್ರು. ಅದಕ್ಕೆ ನಾವು ಇವತ್ತು ಬಂದು ಅವಸರವಾಗಿ ಯಾರು ತಾವು ಅನ್ಯತಾ ಭಾವಿಸ್ಬೇಡಿ, ಯಾಕಂದರೆ ಇದನ್ನು ವ್ಯವಸ್ಥಿತವಾಗಿ ಎಲ್ಲ ನಾವು ಪ್ರೋಟೋಕಾಲ್ ಪ್ರಕಾರ ಎಲ್ಲ ಜನಪ್ರತಿನಿಧಿಗಳನ್ನು, ಸಂಸದರನ್ನು, ಯಾರೆಲ್ಲ ಜನಪ್ರತಿನಿಧಿಗಳನ್ನು ಕರೆಸಿ ನಾವು ಇದು ಮಾಡಬೇಕಂತ ನಾನು ಇದ್ದಂಥ ಸಂದರ್ಭದಲ್ಲಿ ಇದನ್ನು ಸಾರ್ವಜನಿಕರಿಗೆ ಅನುಕೂಲ ಆಗಲನ್ನ ರೀತಿಯಲ್ಲಿ ನಾವು ಇದು ಸಾಂಕೇತಿಕವಾಗಿ ಬಂದು ಈ ಬಸ್ಸುಗಳನ್ನು ಬಿಡೋಂಥ ಕೆಲಸ ಎಲ್ಲ ನಾವೇನು ಮುಂದಿನ ಸಂದರ್ಭದಲ್ಲಿ ನಾವೇನು ಪ್ರೋಟೋಕಾಲ್ ಪ್ರಕಾರ ಎಲ್ಲ ಮಾಡ್ತೀವಿ. ಇವತ್ತು ಸರ್, ನ್ಯಾಷನಲ್ ಹೈವೇ ಅನ್ನೋರು, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಕೂಡ ಪರ್ಮಿಷನ್ ಕೊಟ್ಟಿರಲಿಲ್ಲ. ಸರ್ವಿಸ್ ರೋಡಿಗೆ, ಅಪ್ರೋಚ್ ರೋಡಿಗೆ, ಲಿಂಕ್ ರೋಡಿಗೆ, ಅಪ್ರೋಚ್ ರೋಡಿಗೆ. ಅದಕ್ಕೋಸ್ಕರನೇ ಮೊನ್ನೆ ನಾನು ಡೆಪ್ಟಿ ಡೈರೆಕ್ಟರ್ MD ಅವರ ಕೂಡ ಮಾತಾಡಿದ ಮೇಲೆ ಅವರು ಸುಮಾರು ಒಂದು 25 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಈಗ ಸರ್ವಿಸ್ ರೋಡು ನ್ಯಾಷನಲ್ ಹೈವೇಲಿಂದ ಅಪ್ರೋಚ್ ರೋಡ್ ತಗೊಳ್ಳೋದಕ್ಕೆ ನ್ಯಾಷನಲ್ ಹೈವೇಯಿಂದ ಕೂಡ ಮಾತಾಡಿ ಪರ್ಮಿಷನ್ ತಗೊಂಡಿದ್ದೀವಿ. ಇನ್ನು 1 ತಿಂಗಳ ಒಳಗಡೆ ಪೂರ್ಣ ಪ್ರಮಾಣವಾಗಿ ಡಿಪೋನು ಕಂಪ್ಲೀಟ್ ಆಗುತ್ತೆ. ಆಮೇಲೆ ಈಗ ಬಸ್ ಸ್ಟ್ಯಾಂಡ್ ಸಾಂಕೇತಿಕವಾಗಿ ಜನಗಳ ಒಂದು ಅಭಿಪ್ರಾಯ ಮತ್ತು ಅವರ ಒತ್ತಡದ ಮೇರೆಗೆ ಇವತ್ತು ನಾವು ಸಾಂಕೇತಿಕವಾಗಿ ನಮ್ಮ ಮಂತ್ರಿಗಳು ನಾವೆಲ್ಲ ಸೇರಿ ಉದ್ಘಾಟನೆ ಮಾಡಿದ್ವಿ ಇಷ್ಟೇ. ಇದು ಮುಂದಿನ ದಿನಗಳಲ್ಲಿ ಯಾರು ಹಿಂದೆ ಇರ್ತಕ್ಕಂಥ ಮಂತ್ರಿಗಳು ಕೂಡ ಅದಕ್ಕೆ ಅನುದಾನ ಕೊಟ್ಟಿದ್ದಾರೆ, ಡಿಪೋ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಅವ್ರನ್ನೂ ಸಮೇತ ಸೇರಿಸ್ಕೊಂಡು ಪ್ರೋಟೋಕಾಲ್ ಪ್ರಕಾರ ಏನು ಮಾಡಬೇಕು ಆ ಕೆಲಸಗಳು ನಾವು ನಿರ್ವಹಿಸ್ತೀವಿ. ಈಗ ಸದ್ಯಕ್ಕೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಇದನ್ನು ಸಾಂಕೇತಿಕವಾಗಿ ಟೆಂಪ್ರವರಿ